ಸ್ವಾಭಿಮಾನಿ ನ್ಯೂಸ್, ಇದು ನಿಮ್ಮ ಶಕ್ತಿ. ಅವರು ಯಾವಾಗಲೂ ಆರೋಗ್ಯವಾಗಿರ್ತಾರೆ ಅಂತ ಹೇಳಿ ಬಯಸ್ತೇನೆ. ಹಾಗೇನೆ ಯಾವಾಗಲೂ ಎಲ್ಲ ಬಂದಿರ್ತಕ್ಕಂತಹ ಮಕ್ಕಳು ಕಾನ್ಫಿಡೆನ್ಸ್ ಇಂದ ಇರಬೇಕು. ನಾವು ಸೋಲ್ತೀವೋ ಅಥವಾ ಗೆಲ್ತೀವೋ ಗೊತ್ತಿಲ್ಲ, ನಾವು ಗೆಲ್ತೀವಿ ಅಂತ ಹೇಳಿ ಯಾರು ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೋ ಅವರು ಗೆಲುವು ಖಚಿತ ಅಂತ ಹೇಳಿ ನಾನು ಹೇಳ್ತೀನಿ. ಹಾಗೇನೆ ಈ ಸ್ಪೋರ್ಟ್ಸ್ಗೆ ಒಂದು ಸಪೋರ್ಟ್ ಮಾಡಿರ್ತಕ್ಕಂತಹ ಎಲ್ಲ ನಮ್ಮ ವ್ಯಾಪ್ತಿಯ ಮುಖ್ಯಸ್ಥರು ಹಾಗೆ ಶಾಲೆಯವರಿಗೆ ನಾನು ಧನ್ಯವಾದವನ್ನ ಹೇಳ್ತಾ, ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಾಯಕರೇ, ಇಲ್ಲಿ ಬಹುತೇಕ ನನಗೆ ಪರಿಚಯ ಇರತಕ್ಕಂಥ ಎಲ್ಲ ದೈಹಿಕ ಶಿಕ್ಷಕರೇ, ಎಲ್ಲ ಶಿಕ್ಷಕರೇ, ಮುದ್ದು ಮಕ್ಕಳೇ, ಮಾಧ್ಯಮದ ಸ್ನೇಹಿತರೆ ಮತ್ತು ಪೋಷಕರೇ, ಕ್ರೀಡೆ ಅಂತಕ್ಕಂಥದ್ದು ಬರೀ ಮನುಷ್ಯನನ್ನ ಮಾತ್ರ ಅಲ್ಲ, ಪ್ರಾಣಿಗಳನ್ನೂ ಸದೃಢವಾಗಿ ಮಾಡ್ತದೆ ಅಂತ ಹೇಳಿ ವಿಜ್ಞಾನ ಹೇಳ್ತದೆ. ನಾವು ನೋಡಿರ್ಬೋದು, ಈಗೆಲ್ಲ ಮಳೆಗಾಲ ದಾಟಿ ದೀಪಾವಳಿ ನಾವು ಆಚರಣೆ ಮಾಡ್ತೀವಲ್ವಾ, ದೀಪಾವಳಿ ಆಚರಣೆ ಮಾಡೋಷ್ಟೊತ್ತಿಗೆ ಎಲ್ಲ ಒಳ್ಳೆ ಸೊಗಸಾಗಿ ಬೆಳೆದಿರೋ ಹುಲ್ಲನ್ನು ತಿಂದು ದನಗಳು ದಷ್ಟಪುಷ್ಟ ಆಗಿ. ನನ್ನ ಹೆಸರು ಧನ್ಯ. ನಾನು GHS ಕಮರೂರು ಶಾಲೆಯಲ್ಲಿ ಓದುತ್ತಿದ್ದೇನೆ. ಈ ದಿನ ನಮ್ಮ ಶಾಲೆಯಲ್ಲಿ ಕ್ರೀಡಾಕೂಟ ನಡೀತಾ ಇತ್ತು. ಇದಕ್ಕೆ STMC ಸದಸ್ಯರು, ಅಧ್ಯಕ್ಷರು ಎಲ್ಲ ತುಂಬ ಸಹಾಯ ಮಾಡಿ ಇದನ್ನು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ನಮಗೆ ಈ ಕ್ರೀಡಾಕೂಟ ನಡೀತಾ ಇದೆ, ಆದರೆ ಇದ್ರ ಸ್ವಲ್ಪ ಕೊರತೆ ಇದೆ, ಕ್ರೀಡಾಕೂಟದ ಕೊರತೆ. ಏನಂದರೆ ನಮ್ಮ ಶಾಲೆಯಲ್ಲಿ ಗ್ರೌಂಡ್ ಇನ್ನೂ ಸರಿಯಾಗಿಲ್ಲ. ಮಕ್ಕಳಿಗೆಲ್ಲ ಶೂಸು, ಆಮೇಲೆ ಬಟ್ಟೆ ಇಂಥವನ್ನೆಲ್ಲ ಬೇಕು. ಮತ್ತು ನಮಗೆ ಗ್ರೌಂಡ್ ಒಂದು ಸ್ವಲ್ಪ ಕಡಿಮೆ ಇದೆ, ಗ್ರೌಂಡು ಇನ್ನೂ ಸರಿಯಾಗಿ ಕರೆಕ್ಟಾಗಿ ಸರಿಯಾಗಿಲ್ಲ. ಹೀಗಾಗಿ ಸರ್ಕಾರಿ ಶಾಲೆಗಳಿಗೆಲ್ಲ ಈ ಥರ ಸೌಲಭ್ಯಗಳನ್ನು ಒದಗಿಸಿ ಕೊಡಬೇಕು ಅಂತ ಕೇಳ್ತೇನೆ. ನನ್ನ ಹೆಸರು ಸಿಂಚನ. ನಾನು ಜ್ಞಾನ ಸಹ್ಯಾದ್ರಿ ಸ್ಕೂಲಿಂದ ಬಂದಿದ್ದೀನಿ. ನನಗೆ ಇಲ್ಲಿ ಬಂದಿರೋದು ತುಂಬ ಖುಷಿ ಇದೆ. ಯಾರಿಗೂ ಈ ಥರ ಅವಕಾಶ ಸಿಗಲ್ಲ, ನನಗೆ ಸಿಕ್ಕಿದ್ದಕ್ಕೆ ಭಾಳ ಖುಷಿ ಇದೆ. ಸರ್ಕಾರದಿಂದ ಶೂಸು, ಬಟ್ಟೆ ಎಲ್ಲ ಬಡವ್ರ ಮಕ್ಕಳಿಗೆ ಕೊಟ್ಟರೆ ತುಂಬ ಇನ್ನೂ ಅವಕಾಶ ಸಿಗುತ್ತೆ ಅವರಿಗೂ, ಅವರು ಮುಂದೆ ಬರ್ಬೋದು. ಅದರಿಂದ ನನಗಿಲ್ಲಿ ಆಟ ಆಡೋಕ್ಕೆ ಬಂದಿರೋದು ಭಾಳ ಖುಷಿಯಾಗಿದೆ, ತುಂಬ ಚೆನ್ನಾಗಿದೆ.
ಸೋಲೋದು ಗೆಲ್ಲೋದು ಆಮೇಲೆ ಭಾಗವಹಿಸೋದು ತುಂಬ ಮುಖ್ಯ. ನನ್ನ ಹೆಸರು ಮಮತಾ ಎಲ್. ನಾನು ಶ್ರೀ ರೇಣುಕಾಂಬ ಪ್ರೌಢಶಾಲೆ ಚಂದ್ರಗುತ್ತಿಯಿಂದ ಬಂದಿದ್ದೇನೆ. 2024-25ನೇ ಕಸಬಾಬಿ ವಲಯ ಮಟ್ಟದ ಕ್ರೀಡಾಂಗಣದಲ್ಲಿ ನಾವು ಇದ್ದೇವೆ. ಈಗ ಕ್ರೀಡೆ ಆಡೋದು ಅಂದರೆ ಅಷ್ಟೇ ಸುಲಭ ಅಲ್ಲ, ಅದಕ್ಕೆ ಬೇಕಾದ ಸಮವಸ್ತ್ರಗಳು ಬೇಕು. ಗೌರ್ಮೆಂಟ್ ಸ್ಕೂಲ್ಗಳು ಅಂತ ಹೆಸರಿಗೆ ಅಷ್ಟೇ ಇರ್ತವೆ, ಆದರೆ ಗೌರ್ಮೆಂಟು ಏನೇ ಸೌಲಭ್ಯನೂ ಒದಗಿಸೋದಿಲ್ಲ. ಗೌರ್ಮೆಂಟು ಹೆಚ್ಚಿನದಾಗಿ ಸೌಲಭ್ಯಗಳನ್ನು ಒದಗಿಸಬೇಕು. ಯಾವ್ಯಾವ ಸೌಲಭ್ಯಗಳೆಂದರೆ ಶೂಸು ಮಕ್ಕಳಿಗೆ ಕೊರತೆ ಇರ್ತವೆ, ಜರ್ಸೀಸ್ ಆಗಿರ್ಬೋದು, ಮತ್ತು ಉತ್ತಮವಾದ ಕ್ರೀಡಾಂಗಣ ಇರ್ಬೋದು, ಮತ್ತು ನಿಕ್ಯಾಪ್ಸ್ಗಳು ಇರ್ಬೋದು. ಮತ್ತು ಹೆಚ್ಚಿನದಾಗಿ ಗೌರ್ಮೆಂಟ್ಸ್ಗಳು ಎಲ್ಲ ಸೌಲಭ್ಯಗಳನ್ನು ಒದಗಿಸಬೇಕು. ಎಲ್ಲ ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸುತ್ತಾರೆ. ಈಗ ಹೆಚ್ಚಿನದಾಗಿ ಬಡ ಮಕ್ಕಳೇ ಹೆಚ್ಚಾಗಿ ಕ್ರೀಡೆಯಲ್ಲಿ ಭಾಗವಹಿಸುತ್ತಾರೆ. ಕ್ರೀಡೆಯಲ್ಲಿ ಭಾಗವಹಿಸುವ ಬಡ ಮಕ್ಕಳು ತಾವಾಗಿ ಎಲ್ಲ ವಸ್ತುಗಳನ್ನು ತೆಗೆದುಕೊಳ್ಳಲು ಆಗುವುದಿಲ್ಲ. ಅದಕ್ಕಾಗಿ ಗೌರ್ಮೆಂಟ್ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಬೇಕು. ಹೆಸರಿಗಷ್ಟೇ ಗೌರ್ಮೆಂಟ್ ಅಂತ ಆಗಿರಬಾರದು, ಎಲ್ಲ ಮಕ್ಕಳಿಗೂ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಬೇಕು. ಧನ್ಯವಾದಗಳು. ಸ್ವಾಭಿಮಾನಿ ನ್ಯೂಸ್, ಇದು ನಿಮ್ಮ ಶಕ್ತಿ.